ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನನ್ನ ಮಗಳಿಗೆ 1 ಮಂತ್ ಕಂಪ್ಲೀಟ್ ಆಯಿತು. ಸೊ 1 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಫೋಟೋಶೂಟ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಫೋಟೋಶೂಟ್ ಮಾಡಿರೋ ಅಂದರೆ ಆವತ್ತಿನ ದಿನವೇ ನಾವೇನು ಫೋಟೋಶೂಟ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನೆಕ್ಸ್ಟ್ ಡೇನೇ ಹಬ್ಬ ಇರೋದ್ರಿಂದ ಒಂದಿನ ಹಿಂದೆ ಮುಂದೆ ಮಾಡಿದ್ರೆ ಏನಾಗಲ್ಲ ಅಂತ ಅಂದ್ಕೊಂಡು ಹಬ್ಬದ ದಿನ ಮಾಡಿದ್ರೆ ಕಬ್ಬು ಮತ್ತು ಕಡಲೆಕಾಯಿ ಮತ್ತು ಗೆಣಸು ಅವರೆಕಾಯಿ ಎಲ್ಲ ಇರುತ್ತಲ್ವ. ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಥೀಮಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಥೀಮಲ್ಲಿ ನಾವು ಫೋಟೋಶೂಟ್ನ ಮಾಡ್ಬೋದು ಅಂತ ಒಂದು ಐಡಿಯಾ ಇಟ್ಕೊಂಡು ನಾವು ಈ ಒಂದು ಫೋಟೋಶೂಟ್ನ ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟ್ ದಿನ ನನ್ನ ಗಂಡ ಎಲ್ಲ ವಿಡಿಯೋ ಮಾಡ್ತಿದ್ದಾರೆ. ಅಣ್ಣ ಅಂತಾರೆ ಪೊಂಗಲ್ ಇಡ್ತೀರಲ್ಲ ನೀವು. ನೋಡಿ ಗೈಸ್, ಪೊಂಗಲ್ ಮಾಡಿ ಅಂದ್ರೆ ಈಗ ಬೇರೆ ಏನು ಮಾಡ್ತಾರೆ. ಹಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ಪಿಳ್ಳೆ ನೋಡಿ ಹೆಂಗ್ ಮಲಗಿದೆ. ಯೆಲ್ಲೋ ಕಲರ್ ಫ್ರಾಕ್, ಯೆಲ್ಲೋ ಕಲರ್ ಫ್ರಾಕ್. ಸ್ಟವ್ ಅಂಟಿಸಿಲ್ಲ, ಅಂಟಿಸ್ತೀರಿ. ಏನ್ ಅಂಟಿಸ್ತೀರ ನುಗ್ತಾಯ್ತಾ? ಕೆಳಗಡೆ ಬೆಂಕಿ ಹತ್ಕೊಂಡ್ಬಿಡ್ಬೇಕಂತ ನಮ್ಮಮ್ಮ ಬಾಕ್ಸ್ ಕೊಟ್ಬಿಡ್ತು, ತವ ಇಟ್ಕೊಂಡ ಒಂದು ಈಗೊಮ್ಮೆ ನುಗ್ಗಿತೋ ಅಷ್ಟೇ ಇರೋದು ಹೂವ. ಇದು ಈ ರೆಡ್ ಕಲರ್ ಏನು ಬೇಡ ಕೊಡಿ, ಇಲ್ಲಿ ಕೊಡೋಣ. ಇದು ಅಸಹ್ಯ ಕಾಣಿಸ್ತೈತೆ. ಮತ್ತು ಸುಮ್ಮನೆ ಇಡೋನ್ನ ಹಾಡು ಮಾಡಂದ್ರೆ ನಾವು ಹಿಂಗೆ ಮಾಡಿದ್ವಿ. ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನೋ ಕೇಳ್ತೈತಮ್ಮ. ಏನೋ ಬಾಳೆಕಾಯ ಹಾಡಿನಂತೆ ಒಂದು ಗೊಬ್ಬರ ಸುಮ್ಮನೆ ನಿಂತ ಬೋಳಿ ಮಗ ಒಳಗೆ ಈ ಕಡೆ ಹಂಗೆ ಬಾಡ್ರಿ ಮೇಘಾರೆ ಹೊಲಕ್ಕೆ ಹೋಗ್ತಾರೆ ಅಣ್ಣ ಅಂದ್ಬಿಟ್ಟು ಅವ್ರ ಮೇಲೆ. ನಾನು ಗೊಂಬೆಲ್ ಮಲಗಿಸ್ತೀನಿ. ಕುತ್ತಿಗೆ ತಾನೇ ಕುತ್ಕೋ. ನೋಡಿ ಇವತ್ತು ಸರಿ ಮಾಡ್ತೀವಲ್ಲ. ಹಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ. ಜಾತ್ರೆ ಅಂದ್ರೆ ಜಾತ್ರೆ, ದಯವಿಟ್ಟು ಎತ್ಬಿಡು. ಇಲ್ಲಿ ಇಲ್ಲಿ ಗೆಲ್ತಾರ ನಾವು ಸಾಕು. ಪಾಪ ಮಾವ ಎಲ್ಲ ಎತ್ತಾಕೊಂಡ್ಬಿಡ್ಬಿಟ್ಟವ್ರೆ. ಮಧ್ಯದಲ್ಲಿ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ, ಅವತ್ತಂತೂ ಸಿಕ್ಕಾಪಟ್ಟೆ ಫನ್ ಆಗಿತ್ತು ಗಾಯ್ಸ್. ಏನಪ್ಪ ಅಂತಂದರೆ, ಇಲ್ಲಿ ಮೇಘ ಏನೋ ಒಂದು ರೆಡಿ ಮಾಡೋಕ್ಕೆ ಹೋದರೆ ಅವನು ಇನ್ನೇನೋ ಒಂದು ಅಧ್ವಾನ ಮಾಡಿಕ್ಕಿ ಜಾತ್ರೆ ಮಾಡಿಬಿಟ್ಟಿದ್ದ ಮಲ್ಲೇಶು. ಸೊ ನಾನಂತೂ ನನ್ನ ಮಗಳನ್ನ ಎತ್ಕೊಂಡು ಆರಾಮಾಗಿ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ನಮ್ಮ ಮಮ್ಮಿ ಅಂತೂ ಇದನ್ನೆಲ್ಲ ನೋಡಿ ಮಜಾ ತೊಗೊಳ್ತಾಯಿದ್ರು. ಪಾಪ ಹಂಗೆ ಅಡುಗೆ ಮಾಡ್ಕೊಳ್ತಾಯಿದ್ರು ಅವ್ರ ಒಳಗಡೆ. ನಾನು ನನ್ನ ಮಗಳನ್ನ ಎತ್ಕೊಂಡು ಆರಾಮಾಗಿ ವೀಡಿಯೋ ಮಾಡಿಕೊಂಡು ಅವ್ರು ಏನಾದರೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ತೊಗೊಂಡಾಗ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಫೋಟೋಸ್ ತೊಗೊಂಡ್ರು ಆಯ್ತು ಅಂದ್ಬಿಟ್ಟು ನಾನು ಮಜಾ ತಗೋತಾ ಇದ್ದೆ. ಅವ್ರು ಕಿತ್ತಾಡ್ತಾಯಿದ್ರು, ಅದನ್ನೆಲ್ಲಿ ಇಡ್ಬೇಡ, ಇದಿಲ್ಲಿ ಇಡ್ಬೇಡ ಅಂತ ಫುಲ್ಲು ಕಚಾಪಿಚ್ಚಿ ಹೆಂಗೋ ಮಾಡಿ ಅಧ್ವಾನ ಮಾಡಿ ಕೊನೆಗೂ ಫೋಟೋ ತಗೊಳ್ಳೋದಕ್ಕೆ ಫೈನಲಿ ಈ ಒಂದು ಥೀಮ್ ರೆಡಿ ಮಾಡಿ ಪಾಪುನ ಮಲಗಿಸಿದ್ದೀವಿ. ಅದನ್ನ ತೆಗಿ ಮೇಘ. ಅದೆಲ್ಲ ತೆಗ್ದಿದ್ದೀನಿ. ಅದು ಲಾಸ್ಟ್ ಟೈಮ್ ಒಂದು ನ್ಯೂ ಇಯರ್ಗೆ ಹಂಗೆ ಬಂದೈತೆ ಪಾಪುಗೆ. ಏನು ಅದು ಟ್ಯೂಸ್ಡೇ ಮಂಡೇ ಅಂತೆಲ್ಲ ಬರ್ತಲ್ಲ ಅದ್ರ ಮೇಲೆ. ಏನಮ್ಮ ಘಾಟು? ಫಸ್ಟ್ ಫೋಟೋಗ್ರಾಫರ್ ಅವ್ರು ನಿಂತಿ. ಹೌದಾ? ಗೊತ್ತೇ ಇರಲಿಲ್ಲ ನಮ್ಗೆ. ಹಿಡೀರಿ ಅಕ್ಕ, ಈ ಥರನೂ ಹಿಡಿತಾರ. ಹೈಟ್ ಕಮ್ಮಿ ಇದ್ರೆ ಹೆಂಗೆ ಆಗೋದು. ಏನ್ ಗಟ್ ಬರ್ಸ್ತಾ ಇದೀಯಾ? ಏನು ನನಗೂ ಕೊಡಮ್ಮ. ಮೊಸರು ಮಾಡಿದೆ, ಕಬ್ಬು ಊಟ ಮಾಡೋಕ್ಕಾಗಲ್ಲ ಅಲ್ವಾ? ಅನ್ನ ಆಗುತ್ತೆ, ಎಲ್ಲ ಆಗುತ್ತೆ.
ಹಿಂಗೆ ಮಗ ಗೆದ್ಮೇಲೆ ಅವ್ರು ಮದುವೆ ಕೂಗಿಸ್ಬಿಟ್ಟು ಅವ್ರಿಗೆ ಫೋಟೋ ಇಟ್ಬಿಡ್ರಿ. ಮೊನ್ನೆ ತಿಂಗಳಂತಾರತ್ತೆ ಶ್ವೇತಾ ನಿನ್ಗೆ ಹೊಡೆದು ಬಿಡ್ತೀನಿ ಹಿಂಗೆಲ್ಲ ಇಟ್ಟಿದ್ದೀನಿ ಹಂಗಿರ್ದೋಳೆ. ಎಸ್, ಫೈನಲ್ ಆಗಿ ಫೋಟೋಶೂಟ್ ಕಂಪ್ಲೀಟ್ ಆಯಿತು. 1 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಪಾಪು ಕೈಯಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಕೇಕ್ ಮೇಲೆ ಹ್ಯಾಪಿ ಫಸ್ಟ್ ಮಂತ್ ಗೊಂಬೆ ಅಂತ ಬರ್ಸಿದ್ದೀನಿ. ಸೊ ಗೊಂಬೆ ಅಂತ ಏನಕ್ಕೆ ಬರ್ಸಿದ್ದೀನಿ ಅಂತ ಅಂದರೆ ನನ್ನ ಮಗಳು ಹುಟ್ಟಿದಾಗ ಕ್ಯೂಟಾಗಿ ಗೊಂಬೆ ಥರ ಇದ್ಲು. ಸೊ ಹೀಗೆ ಹಾಸ್ಪಿಟ್ಲಲ್ಲಿರುವಾಗ ಅಮ್ಮ ನಾನು ಯೋಚನೆ ಮಾಡ್ತಿದ್ವಿ ಪಾಪುಗೇನಾದರೂ ಪೆಟ್ ನೇಮ್ ಕರೆಯೋಣ. ಸೊ ನಾಮಕರಣ ಆಗೋವರೆಗೂ ಮಗುಗೇನಾದರೂ ಕ್ಯೂಟಾಗಿ ಕರಿಬೇಕಲ್ವ. ಸೊ ಅದಕ್ಕೆ ನಮ್ಮ ಮಮ್ಮಿ ಗೊಂಬೆ ಅಂತ ಕರೆಯೋಣ ಅಂತ ಹೇಳಿ ಅವತ್ತಿಂದ ಗೊಂಬೆ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನನ್ನ ಮಗಳು ಇವಾಗಲೂ ಕೂಡ ನನ್ನ ಗೊಂಬೆ ಅಂತ ಕರೆದ್ರೆ ಸಾಕು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ಅಂತಂದರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗಳು ಫೇಸ್ ರಿವೀಲ್ ಮಾಡೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ನೀವು ನೋಡ್ಬೋದು. ಆ ವಿಡಿಯೋದಲ್ಲಿ ನಾನು ಎಷ್ಟು ಚೆನ್ನಾಗಿ ಗೊಂಬೆ ಅಂತ ಕರೆದಾಗ ಅವಳು ಒಂದು ರಿಯಾಕ್ಷನ್ ಮಾಡ್ತಾಳಲ್ಲ, ಸೊ ಅವಳಿಗೆ ಗೊತ್ತಾಗ್ಬಿಟ್ಟಿದೆ, ನನಗೆ ಅವಳಿಗೆ ಫೀಲ್ ಆಗಿಬಿಟ್ಟಿದೆ, ಓ ನಾನೇ ಗೊಂಬೆ ನನ್ನೇ ಕರಿತಿರೋದು ಅಂತ. ಸೊ ಹಂಗಾಗಿ ನನ್ನ ಮಗಳಿಗೆ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಪಾಪು ಕೇಕ್ ತಿನ್ಸು. ಅಲ್ಲಿ ಅಣ್ಣ ಕಟ್ ಮಾಡ್ತಾವ ನೋಡಿ. ಸಾಕು 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 ಸೀರಿಲ್ಲ. ಈ ಅಮ್ಮ ಹತ್ತಿನ್ಬಾರ್ದು ಕೇಕ್. ಎಸ್, ಈ ವಿಡಿಯೋ ಬಂದು 45 ಡೇಸ್ ಆದಮೇಲೆ 1.5 ತಿಂಗಳು ಇಂಜೆಕ್ಷನ್ ಹಾಕ್ಸೋಕ್ಕೆ ನನ್ನ ಮಗಳು ಕರ್ಕೊಂಡು ಹೋದ್ವಿ. ಸೊ ಇಂಜೆಕ್ಷನ್ ಕೊಟ್ಟಿದ್ದಾದಮೇಲೆ ಅವರು 5 to 10 ಮಿನಿಟ್ಸ್ ಕೂತಿದ್ದೋಗಿ ಅಂತ ಹೇಳಿದರು. ಸೊ ಹಾಗೆ ಕೂತಿರುವಾಗ ವಿಡಿಯೋ ಮಾಡಿಕೊಂಡೆ ಗ್ಯಾಪಲ್ಲಿ. ಸೊ ನನ್ನ ಮಗಳಿಗೆ ಇಂಜೆಕ್ಷನ್ ಕೊಟ್ಟಮೇಲೆ ಪಾಪ ಅವಳಿಗೆ ಬ್ಲ್ಯಾಂಕ್ ಆಗಿಬಿಟ್ಲು. ಸಡನ್ನಾಗಿ ನನಗೇನೋ ಚುಚ್ಚಿಬಿಟ್ರು, ಏನೋ ಮಾಡಿಬಿಟ್ರು ಅಂತ ಹೇಳಿ ಕೊಯ್ಯ ಅಂತಿದ್ಲು. ಅವಳಿಗೆ ಅಲ್ಲಿ ಏನೂ ಗೊತ್ತಾಗಿಲ್ಲ. ಆಮೇಲೆ ಮನೆಗೆ ಬಂದಮೇಲೆ ಸಡನ್ನಾಗಿ ಅವಳಿಗೆ ಜ್ವರನೂ ಕೂಡ ಬಂತು, ಹಾಗೆ ಪೇಯ್ನ್ ಕೂಡ ಸ್ಟಾರ್ಟ್ ಆಗೋಯಿತು. ಸೊ ಜ್ವರ ಬರಲೇಬೇಕು, ರಿಯಾಕ್ಷನ್ ಆದ್ರೇ ಅದು ಒಂದು ಮೆಡಿಸನ್ ಕೊಟ್ಟಿರೋದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಜ್ವರ ಬರೋದು ಅದೆಲ್ಲ ಕಾಮನ್ನು. ಸೊ ಮನೆಗೆ ಬಂದಮೇಲೆ ಅವಳಿಗೆ ಜ್ವರ ಜಾಸ್ತಿ ಆಯಿತು ಆ್ಯಂಡ್ ಪೇಯ್ನ್ ಕೂಡ ಆವಾಗ ಗೊತ್ತಾಯಿತು ಅಂತ ಅನಿಸುತ್ತೆ. ಸೊ ಎಷ್ಟು ಚೆನ್ನಾಗಿ ನನ್ನ ಹತ್ರ ಮಾತಾಡ್ತಾಳೆ ನೋಡಿ. ಓನ್ ಮಗಳೇ, ಸೂಜಿ ಕೊಟ್ರಾ? ಸೂಜಿ ಕೊಟ್ರಾ? ಚುಮ್ಮು ಅಂತೈತಾ? ಎಲ್ಲಿ ಎಂತಾಯ್ತು? ಹಂಗೆ ನೋವ್ತಾಯ್ತಾ? ಚುಮ್ಮು ಅಂತೈತಾ? ಹೌದಾ ಮಗಳೇ? ಡಾಕ್ಟ್ರಿಗೆ ಹೊಡಿಲ್ಲ? ಚಚ್ಚಿ ಮಾಡಲ ಡಾಕ್ಟ್ರಿಗೆ? ಡಾಕ್ಟ್ರಿಗೆ ನಾನು ಸೂಜಿ ಚುಚ್ಚಲಮ್ಮ? ನಾನು ಚುಚ್ಚಿಬಿಡ್ಲಾ? 3 ಕೊಟ್ರ ಮಗಳೇ? ಎಷ್ಟು ಕೊಟ್ಟರು ಗೊಂಬೆ? ಸೊ ಕೇಳಿಸ್ಕೊಂಡ್ರಲ್ವ ಎಷ್ಟು ಚೆನ್ನಾಗಿ ಅವಳು ನಾನು ಹೇಳಿದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಿದ್ಲು. ಹಾಗೆ ನಾನು ಯಾಕೆ ಈ ಥರ ಮಲಗಿಸ್ಕೊಂಡಿದ್ದೀನಿ ಅಂದರೆ ಅವಳನ್ನ ಎತ್ಕೊಂಡು ನಾನು ಕೂತ್ಕೊಳ್ಳೋದಕ್ಕಾಗಲ್ಲ. ತುಂಬ ಹೊತ್ತು ಬಾಣ್ತಿ ಆಗಿರೋದ್ರಿಂದ ತುಂಬ ಹೊತ್ತು ಕೂತ್ಕೊಂಡ್ರೆ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಹಾಗಾಗಿ ನಮ್ಮಮ್ಮ ಈ ಥರ ಐಡಿಯಾ ಕೊಟ್ಟರು. ಸೊ ನೀನು ಮಲ್ಕೊಂಡು ರೆಸ್ಟ್ ಮಾಡ್ದಂಗೆ ಆಗುತ್ತೆ, ಅವಳನ್ನು ಕೂಡ ಈ ಥರ ಮಲಗಿಸ್ಕೊಂಡ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳಿ ಅವಳನ್ನೂ ಹಿಂಗೆ ಮಲಗಿಸ್ಕೊಂಡು ಪಾಪ ಹಿಂಗೆ ನಿಲ್ಲಿಸ್ಬಿಟ್ರೆ ಅಳ್ತಾಳೆ. ಸೊ ಹಾಗಾಗಿ ನಾನು ಈ ಥರ ಮಲಗಿಸ್ಕೊಂಡು ಅವತ್ತು ಇಡೀ ದಿನ ಇದೇ ಆಗೋಯ್ತು ಗೈಸ್. ಸೊ 2 ದಿನ ಪಾಪ ಸಫರ್ ಮಾಡಿದ್ಲು, ನನಗಂತೂ ಬೇಜಾರಾಗೋಯ್ತು. ಈ ವಿಡಿಯೋ ಬಂದು ಲಾಸ್ಟ್ ವ್ಲಾಗಲ್ಲೇ ಅಟ್ಯಾಚ್ ಮಾಡಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಸೊ ಈ ಡ್ರೆಸ್ ಬಂದು ಮಲ್ಲೇಶ್ ನ್ಯೂ ಇಯರ್ಗೆ ತಂದು ಕೊಟ್ಟಿದ್ದೆ, ಹೊಸ ವರ್ಷಕ್ಕೆ. ಸೊ ಅದನ್ನು ಅವಳಿಗೆ ಹಾಕಿ ನಾವು ಫೋಟೋಸ್ ತೊಗೊಳ್ತಾ ಇದ್ವಲ್ಲ, ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಹಿಂಗೆ ಹಿಡ್ಕೊ ಅಮ್ಮ, ಫೋಟೋ ಇಡಿ ಚೆನ್ನಾಗಿ ಬಂದಾಗ. ಈಗ ಮೇಘ ಬಿಡು ನೀನು. ಮುತ್ತಜ್ಜಿ ಮುತ್ತಜ್ಜಿ ಅಜ್ಜಿ ಏನು ಗೊಂಬೆ ಅಜ್ಜಿ ನಮ್ಮ ಮಮ್ಮಿ ಗೊಂಬೆನ ಎತ್ಕೊಂಡಿರುವಾಗ ನಮ್ಮ ಅಜ್ಜಿನ ಎಷ್ಟು ಚೆನ್ನಾಗಿ ಗುರಾಯಿಸ್ತಾ ಇದ್ಲು ಅಂದರೆ ಸಡನ್ನಾಗಿ ಅದು ಯಾಕೆ ಈ ಥರ ನೋಡ್ತಿಲ್ಲೋ ಗೊತ್ತಿಲ್ಲ, ಅದು ಅವಳಿಗೆ ಗೊತ್ತಿರುತ್ತೆ ಏನಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್.